ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನಗಳಾದಮೇಲೆ ಮತ್ತೆ ಈ ಲೈನ್ಸ್ನ ಹೇಳ್ತಾ ಇದ್ದೀನಿ. ಎಷ್ಟು ದಿನ ಆಗೋಯ್ತು ವ್ಲಾಗ್ನ ಮಾಡಿ ಅಂತ ಅನಿಸ್ತಾ ಇತ್ತು. ರೀಸನ್ ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಏನೂ ಇರಲಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಇತ್ತು ಕಾಲೇಜಲ್ಲಿ. ಮತ್ತು ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಅಲ್ಲೂ ಜಾಸ್ತಿ ಕೆಲಸ ಇತ್ತು, ಇಲ್ಲೂ ಜಾಸ್ತಿ ಕೆಲಸ ಇತ್ತು. ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಇದೂ ಕೆಲಸ ಮಾಡಿದ್ರೆ ಸಾಕು, ಅಡುಗೆ ಮಾಡಿದ್ರೆ ಸಾಕು, ಮನೆ ಕೆಲಸ ಮುಗಿಸಿದ್ರೆ ಸಾಕು ಅಂತ ಅನಿಸ್ತಾ ಇತ್ತು. ಅದರಲ್ಲೂ ವೀಡಿಯೋ ಮಾಡಿದ್ರೆ ಅಂತೂ ಇನ್ನೂ ಸ್ಟ್ರೈನ್ ಆಗುತ್ತೆ, ಸ್ವಲ್ಪ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ದಿನ ಪಾಸ್ ತೊಗೊಂಡಿದ್ದೆ, ಬ್ರೇಕ್ ತೊಗೊಂಡಿದ್ದೆ. ಎಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ, ಇಮೇಲ್ ಮಾಡ್ತಾಯಿದ್ರಿ, ಡಿ ಎಮ್ಸ್ ಮಾಡ್ತಾಯಿದ್ರಿ, ಏನಾಯಿತು ಚೆನ್ನಾಗಿದ್ದೀರಾ, ಏನಕ್ಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ ಅಂತ. ನಿಮ್ಮ ಎಷ್ಟು ಪ್ರೀತಿ ಅದನ್ನೆಲ್ಲ ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ. ಅಷ್ಟು ಮೆಸೇಜಸ್ಸು, ಹತ್ತತ್ರ 60-70 ಮೇಲ್ಸ್ ಬಂದಿದೆ. ಏನಾಯಿತು, ಮಕ್ಕಳು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಏನಕ್ಕೆ ವ್ಲಾಗ್ಸ್ ಮಾಡ್ತಿಲ್ಲ ಅಂತ. ನಾನು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಹೇಗೆ ಅಂದರೆ, ಯೂಟ್ಯೂಬ್ ಫ್ಯಾಮಿಲಿ ನೋಡೋರು ಒಂದು 2000-3000 ಜನ ನೋಡಿದ್ರು ಕೂಡ ಜೆನ್ಯೂನ್ ವ್ಯೂವರ್ಸು ಅಂತ ಅನಿಸ್ತೆ. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು. ಅದನ್ನು ಕೆಲವರೆಲ್ಲ ಡೈರೆಕ್ಟಾಗಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊತಾ ಇದ್ರು. ನಿಮ್ಮ ವೀಡಿಯೋಸ್ ನೋಡಿದ್ರೆ ಎಷ್ಟೋ ಮೋಟಿವೇಶನ್ ಆಗುತ್ತೆ, ಪ್ಲೀಸ್ ಮಾಡಿ, ಡೈಲಿ ಮಾಡಿ, ಒಂದು 10 ನಿಮಿಷ ವೀಡಿಯೋನ ಮಾಡಿ ಅಂತ ಹೇಳ್ತಾಯಿದ್ರು. ಅವ್ರಿಗೋಸ್ಕರ ನಾನು ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಫೈನಲಿ ಇವತ್ತು ಸ್ವಲ್ಪ ನನ್ನ ಶೂಟ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಒಬ್ಬರಂತೂ ಯಾರೋ ಕವಿತಾನೋ ನಂದಿನಿನೋ ನನಗೆ ನೆನಪಾಗ್ತಿಲ್ಲ, ಯಾರೋ ಒಬ್ಬರು ಇಮೇಲ್ ಮಾಡಿದ್ರು, ನಿಮ್ಮದು ವ್ಲಾಗ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ನಮಗೆ ಜೀವಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮ ಲೈಫಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಎಲ್ಲ ಗೊತ್ತಿರುತ್ತೆ, ಎಲ್ಲ ನಮಗೆ ಎಲ್ಲ ಜೀವನದ ಪಾಠಗಳು ಗೊತ್ತಿರುತ್ತೆ, ಲೈಫ್ ಲೆಸನ್ಸ್ ಗೊತ್ತಿರುತ್ತೆ. ಬಟ್ ನಮಗೆ ಆ ಟೈಮಲ್ಲಿ, ಆ ಕಷ್ಟದ ಟೈಮಲ್ಲಿ ಆ ಸಾಂತ್ವನ ಯಾರಾದರೂ ಬಾಯಿಂದ ಬಂದರೆ, ಆ ಮಾರಲ್ ಸಪೋರ್ಟ್ ಒಬ್ಬರು ಬಾಯಿಂದ ಬಂದರೆ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಪ್ಲೀಸ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡಿ ಅಂತ ಎಷ್ಟು ಆಲ್ಮೋಸ್ಟ್ ಒಂದು 50 ಲೈನ್ಸ್ ಅಷ್ಟು ಬರೆದಿದ್ರು. ಎಷ್ಟೊಂದು ಏನೇನೋ ಬರೆದಿದ್ರು, ನಿಮ್ಮಿಂದ ನನ್ನ ಲೈಫ್ ಚೇಂಜ್ ಆಯಿತು ಆ ಥರ ಎಲ್ಲ. ನನಗಂತೂ ನೋಡಿ ನಿಜವಾಗ್ಲೂ ಗೊತ್ತಾ ತುಂಬ ಖುಷಿಯಾಗೋಯಿತು. ಆಮೇಲೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ರು, ಎಷ್ಟೊಂದು ಫೇಸ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ. ಸೊ ನನಗೆ ಆ ಥರ ಅನಿಸ್ತು, ನನ್ನ ವೀಡಿಯೋಸ್ 100 ಜನನ ನೋಡಲಿ, 10 ಜನನ ನೋಡಲಿ, ಒಬ್ರಿಗನ ಯೂಸ್ ಆಗುತ್ತೆ ಅಂದರೆ ಹೌದಲ್ವಾ, ಮಾಡಬೇಕಲ್ಲ. ಸ್ವಲ್ಪ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೋಬೇಕಲ್ಲ. ತುಂಬ ಸ್ಟ್ರೇನ್ ಆಗ್ತಿತ್ತು ಅಷ್ಟೇ, ಇನ್ನೇನಿಲ್ಲ. ಅದು ನಿಮಗೆಲ್ಲ ಗೊತ್ತಿರುತ್ತಲ್ವ, ಅಡುಗೆ ಮಾಡೋದೇ ಕಷ್ಟ. ಅದು ಯೂಟ್ಯೂಬರ್ಸ್ದಂತೂ ಅದನ್ನು ವೀಡಿಯೋ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಆಗೋಗುತ್ತೆ. ಸೊ ಅದಕ್ಕೆ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಮಾತ್ರ ಆ ಮೆಸೇಜಲ್ಲಿ ಇಮೇಲ್ಸು ಅಪ್ಪ ನನಗಂತೂ ಭಾರಿ ಖುಷಿಯಾಗೋಯಿತು. ಸೊ ಇವತ್ತಿನ ವ್ಲಾಗಲ್ಲಿ ಅದೇ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಹೌಸ್ ವೈಫ್ಸು ಈಗಲೂ, ಈಗ ಜಸ್ಟ್ ಒಂದು 5 ನಿಮಿಷಕ್ಕೆ ಮೊದಲು ಒಂದು ಕಮೆಂಟ್ ಓದಿದೆ. ಏನು ಅಂದರೆ, ಮಕ್ಕಳು ಚಿಕ್ಕವ್ರು ಇರ್ತಾರೆ ಆಯಿತಾ, ಅವ್ರಿಗೂ ಈಗ ಸೆಕೆಂಡ್ ಬೇಬಿ ಅನಿಸುತ್ತೆ, ಎಷ್ಟೇ ಕೆಲಸ ಮಾಡಿಕೊಂಡ್ರು ಮನೆ ಮೆಸ್ಸಿಯಾಗೇ ಇರುತ್ತೆ, ಕಿಚನ್ ಮೆಸ್ಸಿಯಾಗೇ ಇರುತ್ತೆ. ಹೇಗೆ ಮಾಡೋದು, ಮನೆ ಕೆಲಸ ಯಾವ ರೀತಿ ಮಾಡ್ಕೊಳ್ಳೋದು, ಕಷ್ಟ ಆಗ್ತಿದೆ, ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಕೇಳ್ತಿದ್ರು. ನಮ್ಮದು ಮೇಜರ್ ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ತುಂಬ ಸುಸ್ತು ಅನಿಸ್ತಾ ಇರುತ್ತೆ, ಯಾವಾಗಲೂ ಟಯರ್ಡ್ ಅಂತ ಫೀಲ್ ಆಗ್ತಿರುತ್ತೆ. ನನಗೆ ಅನಿಸೋ ಪ್ರಕಾರ ಮನೆ ಕೆಲಸಗಳನ್ನ ಮಾಡ್ತಾನೆ ಎಷ್ಟೊಂದು ಸುಸ್ತಾಗ್ತಿರುತ್ತೆ. ನಾವು ಅನ್ಕೋತೀವಿ ಆ್ಯಕ್ಟಿವ್ ಆಗಿರಬೇಕು, ಪ್ರೊಡಕ್ಟಿವ್ ಆಗಿರಬೇಕು, ಇಡೀ ದಿನ ಇಷ್ಟು ಕೆಲಸ ಮುಗಿಸ್ಕೋಬೇಕು, ಲೇಸಿ ಆಗಬಾರ್ದು ಅಂತ ಅನ್ಕೋತೀವಿ. ಬಟ್ ಸುಸ್ತು ಜಾಸ್ತಿ ಆಗ್ತಿರುತ್ತೆ. ಬಟ್ ಅದಕ್ಕೆ ಅಂತ ಕೆಲವು ರೀಸನ್ಸ್ ಇರುತ್ತೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಕ್ಕೆ ನಮಗೆ ಸುಸ್ತಾಗುತ್ತೆ. ನಾವೆಲ್ಲ ಮ್ಯಾಕ್ಸಿಮಮ್ ಯಾರೂ ಅಷ್ಟೊಂದು ಲೇಸಿ ಇರಲ್ಲ, ತುಂಬ ರೇರು ನಾವು ಲೇಡೀಸ್ ಲೇಸಿ ಅಂತ ಇರೋದು. ಏನೋ ಹೆಲ್ತ್ ಇಶ್ಯೂ ಇರುತ್ತೆ, ಏನೋ ಇಂಥ ಇದ್ದರೆ ಮಾತ್ರ ಆ ಥರ ಮಲಗಿರ್ತೀವಿ ಅಷ್ಟೇ. ಬಿಟ್ಟರೆ ಆದರೂ ನಮ್ಗೆ ಎಷ್ಟೊಂದು ಸುಸ್ತಾಗ್ತಿರುತ್ತೆ ಅಂದರೆ, ನನಗೆ ಇನ್ಫ್ಯಾಕ್ಟ್ ಈ ಡೇಸಲ್ಲಿ ನನಗೆ ಅದು ಅನುಭವ ಆಗಿದೆ. ತುಂಬ ಸುಸ್ತಾಗ್ತಿತ್ತು, ತುಂಬ. ಸೊ ಆಮೇಲೆ ಅದಕ್ಕೆ ನೋಡ್ತಾ ಇದ್ದೆ, ಏನಕ್ಕೆ ನಮಗೆ ಲೇಡೀಸ್ಗೆ ಎಷ್ಟೊಂದು ಸುಸ್ತಾಗುತ್ತೆ, ಎಷ್ಟೊಂದು ಕೆಲಸಗಳು ಮಾಡ್ತಿರ್ತೀವಿ, ನಮಗೆ ಗಲೀಜು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮನೆಯವ್ರಿಗೆಲ್ಲ ಕರೆಕ್ಟಾಗಿ ಮಾಡಿ ಹಾಕಬೇಕು ಅಂತ ಅನಿಸ್ತಾ ಇರುತ್ತೆ, ಮನಸ್ಸು ಆಗ್ತಿರುತ್ತೆ ಮಾಡಬೇಕು ಅಂತ. ಬಟ್ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಮೇಜರ್ ಏನು ರೀಸನ್ ಗೊತ್ತಾ, ರೆಸ್ಟ್ ಇರಲ್ಲ ಆಯಿತಾ. ನಾನು ಬರೀ 4 ಅವರ್ಸ್ ಮಲ್ಕೋತಾ ಇದ್ದೆ ಪಾಸ್ಟ್ ಒಂದು 10 ಡೇಸಿಂದ, ಬರೀ 4 ಅವರ್ಸ್. ಈಗ ಒಂದು 3 ಡೇಸಿಂದ ಎಷ್ಟು ಗಾಢವಾದ ನಿದ್ದೆ ಬರ್ತಾಯಿದ್ದೆ ಅಂದರೆ, ತುಂಬ ಒಳ್ಳೆ ನಿದ್ದೆ ಬರ್ತಾಯಿದೆ. ಆಮೇಲೆ ನಾನೊಂದು ಬೆಸ್ಟ್ ಟೆಕ್ನಿಕ್ ಕಂಡ್ಕೊಂಡಿದ್ದೀನಿ ಗೊತ್ತಾ. ನನಗೆ ಫಸ್ಟ್ ತುಂಬ ಫಿಸಿಕಲ್ ಸ್ಟ್ರೇನ್ ಆಗಿದ ತಕ್ಷಣ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಿದ್ದೆ. ಬಟ್ ನಿಜ ಹೇಳ್ತೀನಲ್ಲ, ನನ್ನ ಬಾಡಿ ಎಷ್ಟು ಫಿಸಿಕಲ್ ಸ್ಟ್ರೇನ್ ಆಗುತ್ತೋ, ತುಂಬ ಯಾವಾಗ ಮೈ ಬಗ್ಸಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಎಚ್ಚರ ಇಲ್ದಂಗೆ ಮಲಗಿರ್ತೀನಿ.
ಅದೊಂದು ಆಸೆ ನನಗೆ, ಎಚ್ಚರ ಇಲ್ದಂಗೆ ಮಲ್ಕೋಬೇಕು ಅಂತ ಆಸೆಗೆ ಒಂದು 4-5 ದಿನದಿಂದ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಮುಂದೆ ತೋರಿಸ್ತೀನಿ ಆಯಿತಾ. ಗಾಡಿ ತೊಗೊಂಡು ಆ್ಯಕ್ಚುಲಿ 1.5 ಕಿಲೋಮೀಟ್ರು ನಡಿಬೇಕು ಅಥವಾ ಗಾಡೀಲಿ ಹೋಗ್ಬೋದು ನಮ್ಮ ಮನೆಯಿಂದ, ಬಸ್ ಹತ್ತಬೇಕು ಅಂದರೆ. ಸೊ ನಾನು ಈ ನಡುವೆ ಗಾಡಿ ತೊಗೊಂಡು ಹೋಗ್ತಿಲ್ಲ. ಸುಸ್ತಾಗಿದ್ರೂ ಕೂಡ, ಕಾಲೇಜಿಂದ ಬಂದು ಸುಸ್ತಾಗಿದ್ರೂ ಕೂಡ ನಾನು ನಡೀತಾ ಇದ್ದೀನಿ ಆಯಿತಾ. ನನಗೊಂಥರ ಖುಷಿ, ಅದೊಂಥರ ಎಷ್ಟು ನೆಮ್ಮದಿ ಅಂದರೆ ಯಾವ ದುಡ್ಡು ಕೊಟ್ಟಿದ್ರೂ ಅಷ್ಟು ನೆಮ್ಮದಿ ಸಿಗಲ್ಲ. ಒಂದು ಒಳ್ಳೆ ನಿದ್ದೆ, ಎಚ್ಚರ ಇಲ್ದಂಗೆ 6 ಅವರ್ಸ್ 5 ಅವರ್ಸ್ ಎಚ್ಚರ ಇಲ್ದಂಗೆ, ಯಾವ ವಾಶ್ರೂಮ್ಗೂ ಇಲ್ಲ, ಏನೂ ಇಲ್ಲ. ಅದು ಹೆಂಗೆ ಅಂದರೆ ಎಚ್ಚರ ಆಗಿಬಿಟ್ರೆ ಮತ್ತೆ ನಿದ್ದೆನೇ ಬರ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಈಗ ಬರ್ತಾಯಿದೆ ನೋಡಿ ನಿದ್ದೆ, ಅಷ್ಟು ಗಾಢವಾದ ನಿದ್ದೆ. ಒಂದು 5 ಅವರ್ಸ್ 6 ಅವರ್ಸ್ ಮಲ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಸೊ ಫಸ್ಟ್ ನಾವು ನಿಮ್ಮ ಏನು ಟೇಕ್ ಕೇರ್ ಮಾಡಬೇಕು ಅಂದರೆ ಪ್ರಾಪರ್ ರೆಸ್ಟ್ ಮಾಡಿ. ಆಮೇಲೆ ಪ್ರಾಪರ್ ರೆಸ್ಟ್ ಅಂದರೆ ಏನು, ಆದಷ್ಟು ಸಂಜೆ ಹೊತ್ತು ಮಲ್ಕೋಬೇಡಿ, ಮಧ್ಯಾಹ್ನ ಮಲಗಬೇಡಿ. ಒಂದು ಅರ್ಧ ಗಂಟೆ ಸುಮ್ಮನೆ ಮಲಗಿ ಎದ್ದೇಳಿ, ನಿದ್ದೆ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಆಯಿತಾ. ಒಂದು ಸತಿ ಮಧ್ಯಾಹ್ನ ಮಲಗಿದ್ದೀವಿ ಅಂದರೆ ನೈಟ್ ಒದ್ದಾಡಬೇಕು. ಮಧ್ಯಾಹ್ನನ ಟೈಮ್ ಪಾಸ್ ಮಾಡ್ಬೋದು, ಸಂಜೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಂದು ಕೆಲಸಕ್ಕೂ ಇನ್ನೊಂದು ಕೆಲಸಕ್ಕೂ ಒಂದು 5 ಮಿನಿಟ್ಸ್ ಗ್ಯಾಪ್ ತೊಗೊಳ್ಳಿ ಆಯಿತಾ. ಬಾಡಿನ ದಂಡಿಸಿ ಆಯಿತಾ. ಇವತ್ತಿಂದ ಈ ಕಾನ್ಸೆಪ್ಟೇ ಅದು. ಇವತ್ತಿನ ವೀಡಿಯೋ ಆದಮೇಲೆ ನೀವು ನೋಡಿ, ತುಂಬ ಸ್ಟ್ರೈನ್ ಮಾಡ್ಕೊಳ್ಳಿ ಅಂತ ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸ್ವಲ್ಪ ಏನೋ ಕ್ರಾಂಪ್ಸ್ ಬರೋಂಗಿಲ್ಲ, ಸುಸ್ತಾಗಂಗಿಲ್ಲ, ಹೋಗಿ ಕೂತ್ಕೊಳ್ಳೋದು, ಸ್ವಲ್ಪ ಬಂದಂಗೆ ಹೋಗಿ ಕೂತ್ಕೊಳ್ಳೋದು ಏನಾಗಲ್ಲ ಫ್ರೆಂಡ್ಸ್. ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ನಾವು ಅಷ್ಟೇ ನೆಪಗಳು ಹೇಳ್ತೀವಿ, ನಮ್ಮನ್ನು ನೀವು ಪುಷ್ ಮಾಡಿಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ಇಲ್ಲ ನಾನು ಮಾಡೋಕ್ಕಾಗುತ್ತೆ ಅಂತ ಬಾಡಿ ದಂಡಿಸ್ ನೋಡಿ, ನೀವೇ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ನಾವು ಅಂದ್ಕೊಳ್ಳೋದಷ್ಟೇ ನಾವು ವೀಕ್, ನನ್ನ ಕೈಲಿ ಆಗ್ತಿಲ್ಲ ಅಂತ. ನೋಡಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಹುಷಾರಿಲ್ಲ, ನಿಮ್ಮ ಕೈಲಿ ನಿಜವಾಗ್ಲೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಮುಂದೆ ರೀಸನ್ಸ್ ಹೇಳ್ತೀನಿ ಏನಿರುತ್ತೆ ಅಂತ. ಬಟ್ ಕೆಲವು ಸತಿ ನಮ್ಮ ಮೈಂಡ್ ಸೆಟ್ ಸ್ವಲ್ಪ ನಮ್ಮನ್ನು ನಾವು ಪುಷ್ ಮಾಡಿಕೊಂಡ್ರು ನಿಜ ತುಂಬ ಹ್ಯಾಪಿನೆಸ್ ಸಿಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಾನು ಎಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ, ಎಷ್ಟು ನೋವುತ್ತೆ ಗೊತ್ತಾ, ನೀವು ನಂಬಲ್ಲ ಆಯಿತಾ. 6-7 ಪೀರಿಯಡ್ ಇರುತ್ತೆ ಆಯಿತಾ. ಒಂದು 7 ಅವರ್ಸ್ 6.5 ಅವರ್ಸ್ 6 ಅವರ್ಸ್ ನಿಂತಿರ್ತೀವಿ ಅಂದ್ಕೊಳ್ಳಿ, ಮಾತಾಡ್ತಾನೆ ಇರ್ತೀವಿ ನಿಂತ್ಕೊಂಡು. ಎಷ್ಟು ಸ್ಟ್ರೇನ್ ಆಗುತ್ತೆ ಅದು. ಕ್ಲಾಸ್ ರೂಮ್ನ ಕಂಟ್ರೋಲ್ ಮಾಡೋದಿರುತ್ತೆ, ಅಷ್ಟೆಲ್ಲ ಸ್ಟ್ರೇನ್ ಆದರೂ ಕೂಡ ನನ್ನನ್ನು ನಾನು ಪುಷ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಒಂದು ಫ್ಯೂ ಡೇಸಿಂದ ನನ್ನನ್ನು ನಾನು ಕಲ್ತಿರೋದು ಅಷ್ಟೇ. ನಾನು ಪುಷ್ ಮಾಡ್ಕೋಬೇಕು, ನನ್ನನ್ನು ನಾನು ಮಾಡ್ಕೋಬೇಕು, ಸ್ಟ್ರೇನ್ ಮಾಡ್ಕೋಬೇಕು. ಅದೇನಕ್ಕೆ ಅದೊಂದೇ ಆಸೆ ನನಗೆ. ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ನನಗೆ, ಎಚ್ಚರನೇ ಇರಲ್ಲ. ಹಿಂಗೆ ತಲೆಗೆ ದಿಮ್ ಕೊಡೋಂಗಿಲ್ಲ. 10 ಗಂಟೆಗೆ ಅಷ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಏನೇ ಆಗಲಿ ಬೆಳಗ್ಗೆ 5 ಗಂಟೆಯಿಂದ ಟೆರೇಸ್ಗೆ ಹೋಗ್ತೀನಿ. ಟೆರೇಸ್ಗೆ ಹೋಗಿ ಸ್ಟಾರ್ಟಿಂಗೇ ತೋರಿಸಿದ್ನಲ್ಲ ಸನ್ರೈಸ್, ಅದಂತೂ ನನಗೆ ಎಷ್ಟು ಈ ನಡುವೆ ಇಷ್ಟ ಆಗ್ತಿದೆ ಅಂದರೆ ಇದನ್ನೆಲ್ಲ ನೀವು ಅನುಭವಿಸಿ ಆಯಿತಾ. ತುಂಬ ಬಾಡಿನ ಸ್ಟ್ರೇನ್ ಮಾಡ್ಕೊಳ್ಳಿ, ಅದಾದಮೇಲೆ ಬರುವಂಥ ನಿದ್ದೆನ ಎಂಜಾಯ್ ಮಾಡಿ. ನೀವು ನೋಡಿ, ಸ್ಟಾರ್ಟಿಂಗ್ 3 ಡೇಸ್ ನಿಮಗೆ ಕಷ್ಟ ಆಗುತ್ತೆ, 4th ಡೇ 5th ಡೇ ಆ ಲೈಫ್ನ ನೀವು ಇಷ್ಟಪಡ್ತೀರಾ, ಮಾಡ್ಕೋಬೇಕು, ಇನ್ನೂ ಕೆಲಸ ಮಾಡಬೇಕು ಅಂತ. ತುಂಬ ಸುಸ್ತು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತುಂಬ ಸುಸ್ತಾಗೋದು ಇನ್ನೊಂದು ರೀಸನ್ ಏನು ಗೊತ್ತಾ, ಫಿಸಿಕಲ್ ಸ್ಟ್ರೈನಿಂದ ಅಲ್ಲ, ಮೆಂಟಲ್ ಸ್ಟ್ರೆಸ್ಸಿಂದ. ನಮಗೆ ಎಷ್ಟೇ ಸುಸ್ತಾದರೂ ಕೂಡ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಬಟ್ ತಲೆಯಲ್ಲಿ ಒಂದು ಚಿಕ್ಕ ಯೋಚನೆ ಇದ್ದರೂ ಕೂಡ ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಕೆಲಸ ಮಾಡಿದ್ರು ಕೂಡ ಒಂದು 5 ನಿಮಿಷ ಕೆಲಸ ಮಾಡಿದ್ರು ಕೂಡ ಸುಸ್ತು ಅಂತ ಅನಿಸ್ತಾ ಇರುತ್ತೆ. ಸೊ ಮೆಂಟಲ್ ಸ್ಟ್ರೆಸ್ ತಗೋಬೇಡಿ, ಅದೊಂದು ರೀಸನು. ನೆಕ್ಸ್ಟ್, ನೀವು ಖುಷಿಯಾಗಿಲ್ಲ ಅಂದ್ರೂ ನಿಮಗೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮಗೆ ಮೀ ಟೈಮ್ ಅಂತ ಬೇಕು ಆಯಿತಾ. ಏನು ಮೀ ಟೈಮು, ಕೂತ್ಕೊಳ್ಳಿ ಒಂದು 5 ನಿಮಿಷ 10 ನಿಮಿಷ, ಅರ್ಧ ಗಂಟೆ 1 ಅವರು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಏನಾದರೂ ಬರೀರಿ, ಒಳ್ಳೆ ಹಾಡು ಕೇಳಿ, ಒಳ್ಳೆ ಫಿಲಮ್ ನೋಡಿ, ಕಾಮಿಡಿ ಶೋ ನೋಡಿ, ಬುಕ್ ಓದಿ, ನಿಮ್ಗೆ ಯಾರು ಇಷ್ಟನೋ ಅವ್ರ ಜೊತೆ ಮಾತಾಡಿ, ಫೋನ್ ಮಾಡಿ, ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ. ಸೊ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿದ್ದರೆ ಬರುತ್ತೆ ನೋಡಿ ಅದು ಹ್ಯಾಪಿನೆಸ್ಸು ನೆಕ್ಸ್ಟ್ ಲೆವೆಲ್. ಆಗ ನಿಮಗೆ ಸುಸ್ತಾಗಲ್ಲ ಆಯಿತಾ. ಆಮೇಲೆ ನಿಮಗೆ ಒಂಥರ ರಿಫ್ರೆಶ್ಮೆಂಟ್ ಬರುತ್ತೆ. ಹೌದು, ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ಕೋತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ, ಆಗ ಎನರ್ಜಿ ಬರುತ್ತೆ, ಸುಸ್ತಾಗಲ್ಲ. ಓಕೆನಾ. ನೆಕ್ಸ್ಟ್, ನೀರು ಕರೆಕ್ಟಾಗಿ ಕುಡೀರಿ. ಇವತ್ತಿಂದ ಒಂದು 5 ಡೇಸ್ ಅಲಾರಾಮ್ ಇಟ್ಕೊಳ್ಳಿ, 1 ಅವರ್ಗೂ ಅಲಾರಾಮ್ ಇಟ್ಕೊಳ್ಳಿ, ಒಂದೊಂದು ಗ್ಲಾಸ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈ ವಿಷಯ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನನ್ನನ್ನು ಸೇರಿಸಿ ಕೆಲವು ಸತಿ ಫಾಲೋ ಮಾಡಲ್ಲ. ಅದು ಈಗ ಸಮ್ಮರ್ ಇನ್ನು ಹೋಗ್ತಾ ಇದೆ ಬಿಡಿ, ಈಗ ಬರ್ತಿರೋ ಮಳೆ ಗಾಳಿ ಎಲ್ಲ ನೋಡ್ತಿದ್ರೆ ಇನ್ನು ಕೆಲವು ದಿನದಲ್ಲಿ ಸಮ್ಮರ್ ಹೊಟ್ಟೋಗುತ್ತೆ. ಸಮ್ಮರ್ ಆಗದೇ ಇದ್ರೂ ಪರವಾಗಿಲ್ಲ, ನೀರು ಇಂಟೇಕ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮುಂದೆ ವಿಂಟರಲ್ಲಿ ರೇನಿಯಲ್ಲಿ ಮಾಡ್ಕೋಬೋದು ಬಿಟ್ಟರೆ, ಬಟ್ ನೀರು ಕುಡಿತಾನೆ ಇರಬೇಕು. ದಿನಕ್ಕೆ 3 ಲೀಟ್ರ್ 3.5 ಲೀಟರು ಆ ಥರ ಕುಡಿತಾನೆ ಇರಬೇಕು, ಸುಸ್ತಾಗಲ್ಲ. ಕೆಲವು ಸತಿ ಅದು ಹಶ್ವು ಅಂತ ಅಂದ್ಕೊಂಡಿರ್ತೀವಿ, ಹಶ್ವಾಗಿರಲ್ಲ. ನಮಗೆ ನೀರು ಕುಡಿದ್ರೆ ಸಾಕು ಎಷ್ಟೋ ಸಮಾಧಾನ ಆಗ್ತಿರುತ್ತೆ.
ನೆಕ್ಸ್ಟ್ ಈಗ ನಮ್ಮದೆಲ್ಲ 35 ಕ್ರಾಸ್ ಆಗೋಗಿದೆ ಅಂದರೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಅದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟೇ. ಮೂಡ್ ಸ್ವಿಂಗ್ಸು, ಸುಸ್ತಾಗೋದು ಹಾರ್ಮೋನ್ ರೀಸನಿಂದನೂ ಆಗುತ್ತೆ. ಸೊ ಅದೆಲ್ಲ ಆಗ್ತಿದೆ ಅಂದರೆ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಈ ಥರ ಆಗ್ತಿದೆ ನನಗೆ. ಎಸ್ಪೆಷಲಿ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ತುಂಬ ಸುಸ್ತು. ಇನ್ನೇನು ಪೀರಿಯಡ್ಸ್ ಆಗುತ್ತೆ ಅಂದ ಒಂದು 3 ಡೇಸ್ ಮೊದಲು 4 ಡೇಸ್ ಮೊದಲು ಕೈಕಾಲೆಲ್ಲ ನಡ್ಗೋದು, ಸುಸ್ತಾಗೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಬೆನ್ನೋವು, ಕತ್ತು ನೋವು, ಹೊಟ್ಟೆ ಅಂತೂ ಅಷ್ಟು ನೋವು, ಆ ಥರದ್ದೆಲ್ಲ ಆಗ್ತಿದ್ರೆ ಗೊತ್ತಿರುತ್ತಲ್ವ. ಯಾವಾಗಲೂ ಅಷ್ಟೇ ಒಂದು ನೋಟ್ಬುಕ್ ಇಟ್ಕೊಂಡು ಪ್ರತಿ ತಿಂಗಳು ನೀವು ಯಾವಾಗ ಡೇಟ್ ಆಗ್ತಿರಲ್ಲ, ಪೀರಿಯಡ್ಸ್ ಆಗ್ತಿರಲ್ಲ, ಅದನ್ನು ಬರ್ಕೊಳ್ಳಿ. ನೀವು 30 ಕ್ರಾಸ್ ಆಗಿದ್ದೀರಾ ಅಂದ್ರೂ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂದರೆ 20s ಇದ್ದೀರಾ, 30s ಇದ್ದೀರಾ, ಯಾವ ಏಜಲ್ಲಾದರೂ ಯಾವಾಗಲೂ ಅಷ್ಟೇ ನಮ್ಮ ವುಮೆನ್ಸ್ಗೆ ಏನಾದರೂ ವುಮೆನ್ ರಿಲೇಟೆಡ್ ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಬಂದಾಗ ಅವ್ರು ಡಾಕ್ಟ್ರ್ ಫಸ್ಟ್ ಕೇಳೋದೆ ನಿಮ್ಮದು ಪೀರಿಯಡ್ಸ್ ಸೈಕಲ್ ತೋರಿಸಿ ಅಂತ. ಸೊ ಆಗ ನಮ್ಮ ಹತ್ರ ಡೇಟಾ ಇರಬೇಕು. ಯಾವಾಗಲೂ ಅಷ್ಟೇ ಈ ವಿಡಿಯೋ ಮಾಡಾದ್ಮೇಲೆ ನೆನ್ಪಿಟ್ಕೊಳ್ಳಿ, ಒಂದು ಬುಕ್ಕನ್ನು ತೊಗೊಳ್ಳಿ ಅಥವಾ ಕ್ಯಾಲೆಂಡ್ರಲ್ಲೇ ಸುಮ್ಮನೆ ಒಂದು ಕಲರ್ ಪೆನ್, ಸ್ಕೆಚ್ ಪೆನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ನೀವು ಯಾವಾಗ ಪೀರಿಯಡ್ಸ್ ಆಗ್ತಿದ್ದೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ 20th, ಈ ಮಂತ್ 20th ನಾನು ಆಗಿದ್ದೀನಿ ಅಂದರೆ ನೆಕ್ಸ್ಟ್ ಮಂತು 15th 14th ಹಾಗೆ, ಅಥವಾ 28 ಡೇಸು 26 ಡೇಸಲ್ಲಿ ಸೈಕಲಲ್ಲಿ ಹಂಗೆ ಆಗ್ತಿರುತ್ತೆ. ಅದಕ್ಕಿಂತ 15 ದಿನಕ್ಕೆ ಆಗ್ತಿದ್ದೀರಾ ಅಥವಾ 20ನೇ ತಾರೀಕು ಆದರೂ ಕೂಡ ಆಗ್ತಾಯಿಲ್ಲ. ಸೊ ಆ ಥರದ್ದೆಲ್ಲ ನೋಡ್ಕೋಬೇಕಾಗುತ್ತೆ. ಕೆಲವರು ಅವ್ರು ಯಾವಾಗ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ನಮ್ಮ ಬಾಡಿ ಸೈಕಲ್ಲು, ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಲ್ವಾ. ಸೊ ಅದೊಂದು ಮರಿಬೇಡಿ. ಮತ್ತು ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಯೋಚನೆ ಜಾಸ್ತಿ ಮಾಡಿದಷ್ಟು ಸುಸ್ತಾಗ್ತಿರುತ್ತೆ, ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ನಾನು ಯಾವಾಗಲೂ ಹೇಳಂಗೆ ಎಲ್ಲ ನೀವು ಕಂಟ್ರೋಲ್ ಮಾಡ್ತೀನಿ, ಎಲ್ಲ ನನ್ನ ಲೈಫು ನಾನು ಅಂದ್ಕೊಂಡಂಗೆ ಆಗುತ್ತೆ, ಈ ಥರನೇ ಆಗಬೇಕು, ಹೀಗಾಗಬಾರ್ದಿತ್ತು, ಈ ಥರದ್ದೆಲ್ಲ ಅಂದ್ಕೊಳ್ಳೋದನ್ನು ಬಿಟ್ಬಿಡಿ. ಹಿಂಗೆ ಬರುತ್ತೆ ಹಂಗೆ ಹೋಗ್ತಾಯಿರಿ. ಆಮೇಲೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಓದ್ತಾ ಇದ್ದೆ ಒಂದು ಬುಕ್ಕು, ಆಯಿತಾ. ಅದು ಹಂಗೆ ರಾತ್ರಿ ಓದ್ತಾ ಇದ್ದೆ, ಅದು ಹಾಗೆ ಉಲ್ಟ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೈನ್ ನೋಡಿದೆ, ಲೈಫಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದಂತೆ. ಲೈಫ್ ಹೆಂಗೆ ಬಂದರೆ ಹಂಗೆ ಹೋಗ್ಬಿಡ್ಬೇಕಂತೆ. ಎಷ್ಟೊಂದು ನಮಗೆ ನೆಮ್ಮದಿ ಸಿಗದೆ ಎಷ್ಟೋ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ. ಸೊ ಅದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲನೇ ಮತ್ತೆ ರಿವೈಂಡ್ ಮಾಡಿ ಕೇಳಿ. ಎಷ್ಟೋ ವಿಷಯಗಳು ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗಲೇಬಾರ್ದು, ಎಷ್ಟೋ ನೆಮ್ಮದಿ ಸಿಗುತ್ತೆ. ಸೊ ಅದೇನು ಇದೇನು, ಇವ್ರು ಯಾಕೆ ಹಂಗೆ ಮಾಡ್ತಾರೆ, ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂತ ನಾವು ಥಿಂಕ್ ಮಾಡಿನೇ ಓವರ್ ಥಿಂಕ್ ಮಾಡಿ ಸುಸ್ತು ಮಾಡ್ಕೋತೀವಿ. ಮಾಡೋಕ್ಕೆ 108 ಕೆಲಸಗಳೇ ಇರ್ತವೆ, ಆಯಿತಾ ನಮಗೆ. ಅವೆಲ್ಲ ಥಿಂಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಕ್ಕೆ ಸುಸ್ತಾಗೋದು ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಂದೆ ಅಂತ ಪ್ರೆಷರ್ ತೊಗೊಂಡಾಗ, ಬಾಡಿ ಫಿಟ್ ಇಲ್ಲ, ಫ್ಲೆಕ್ಸಿಬಲ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಅಂದರೆ ಫುಲ್ ಸ್ಟ್ರೆಚ್ ಮಾಡಬೇಕು. ಎಷ್ಟು ಕಷ್ಟ ಗೊತ್ತಾ. ನಾನು ಟೆರೇಸ್ ಮೇಲೆ ಹೋಗಿ ಈ ನಡುವೆ ಒಂದು 5 ನಿಮಿಷ, ಮೊನ್ನೆ 5 ನಿಮಿಷ ಮಾಡಿದೆ, ಇವತ್ತು 6 ನಿಮಿಷ 7 ನಿಮಿಷ ಹಾಗೆ ಒಂದೊಂದೇ ನಿಮಿಷ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡೋದು, ಕೈಯೆಲ್ಲ ಸ್ಟ್ರೆಚ್ ಮಾಡೋದು, ಕಾಲು ಸ್ಟ್ರೆಚ್ ಮಾಡೋದು, ಸಿಂಪಲ್ಲು, ಆಯಿತಾ. ಇಂಥದ್ದೆಲ್ಲ ಮಾಡಿ ನೋಡಿ, ಆಯಿತಾ. ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಸುಸ್ತಾಗಲ್ಲ. ನೆಕ್ಸ್ಟು ನಾನು ಹೇಳಿದ್ನಲ್ಲ ನನಗೆ ವಿಟಮಿನ್ B12 ಡಿಫಿಷಿಯನ್ಸಿ ತುಂಬ ಇತ್ತು ಅಂತ. ಆ ಟೈಮಲ್ಲಂತೂ ನನಗೆ 80 ವರ್ಷ ಆಗೋಗಿದೇನೋ ಅಂತ ಅನಿಸ್ತಾಯಿತ್ತು. ಸ್ವಲ್ಪ ಇಷ್ಟು ಒಂದು 10 ಸ್ಟೆಪ್ಸ್ ಹತ್ತಂಗಿಲ್ಲ, ಸುಸ್ತು. ಯಾವ ಲೆವೆಲಿಗೆ ಸುಸ್ತು ಅಂದರೆ ಅಲ್ಲೇ ಕೂರ್ತಿದ್ದೆ ನಾನು, ಅಷ್ಟು ಸುಸ್ತು. ನಮಗೆ ಐರನ್ ಡಿಫಿಷಿಯನ್ಸಿ ಇದೆ, ವಿಟಮಿನ್ ಡಿಫಿಷಿಯನ್ಸಿ ಇದೆ ಅಂದ್ರೂ ತುಂಬ ಸುಸ್ತಾಗುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮೆಡಿಕಲ್ ಚೆಕಪ್ ಮಾಡಿಕೊಂಡು ಟ್ರೀಟ್ಮೆಂಟ್ ಅದೊಂದು 18-12 ಇಂಜೆಕ್ಷನ್ ಇನ್ನೂ ಕೊಡ್ತಾ ಇದ್ದಾರೆ ನನಗೆ, ಆಯಿತಾ. ಫಸ್ಟು ಆಲ್ಟರ್ನೇಟ್ ದಿನ ಬಿಟ್ಟು ದಿನ ಇಂಜೆಕ್ಷನ್ ಕೊಡ್ತಾಯಿದ್ರು, ಒಂದು 6 ಅನಿಸುತ್ತೆ. ಆಮೇಲೆ ವಾರಕ್ಕೆ 1 ಸರಿ, ಆಮೇಲೆ ತಿಂಗಳಿಗೆ 1 ಸರಿ. ಸೊ ಆ ಥರ 18 ತೊಗೋಬೇಕಾಗತ್ತೆ, 6 ಆ ಥರ. ಸೊ ಈಗ ಒಂದು ಲೆವೆಲಿಗೆ ಮೇಲು, ಇನ್ನೂ 6 ಇಂಜೆಕ್ಷನ್ ಪೆಂಡಿಂಗ್ ಇದೆ ನಂದು, ಆಯಿತಾ. ಈಗ ಒಂದು ಲೆವೆಲ್ಲಿಗೆ ಮೇಲು ಆದರೂ ನಂಗೆ ಸುಸ್ತಾಗ್ತಿರುತ್ತೆ. ನೀವು ಯೋಚನೆ ಮಾಡಿ, ಆಯಿತಾ, ಇನ್ನೆಷ್ಟು ಸುಸ್ತಾಗಬೇಡ. ವಿಟಮಿನ್ B12. ಆಮೇಲೆ ಡಾಕ್ಟರ್ ಹೇಳಿದ್ದೇನು ಅಂದರೆ ಅದು ಕಾಮನ್ನು. 30 ಕ್ರಾಸ್ ಆಗಿದೆ, 35 ಕ್ರಾಸ್ ಆಗಿದೆ ಅಂದರೆ ನಮ್ಮ ಬಾಡಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಸಪ್ಲಿಮೆಂಟ್ಸ್ ಈ ಥರ ತೊಗೋಬೇಕು. ಆಮೇಲೆ ವಿಟಮಿನ್ D3. ಏನೇ ಆಗಲಿ, ಮನೆಯವರು ಹೋಗ್ತಾರೆ, ಮಕ್ಕಳು ಹೋಗ್ತಾರೆ ಕೆಲಸಕ್ಕೆ, ಡ್ಯೂಟಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ನೀವು ಬಿಸಿಲಿಗೆ ನಿಂತ್ಕೊಳ್ಳಿ, ಆಯಿತಾ. ಒಂದು ಎಷ್ಟು ಗೊತ್ತಾ, 8-9 ಕಾಲ ಆಗ, ಆಯಿತಾ, ಕತ್ತತ್ರ ತೋರಿಸ್ಬೇಕಂತೆ, ಕತ್ತು ಬೆನ್ನು ಆ ಜಾಗದಲ್ಲಿ ಬಿಸಿಲು ಬೀಳಬೇಕು. ಸೊ ಆಗ ತುಂಬ ವಿಟಮಿನ್ D3 ಪ್ರೊಡಕ್ಷನ್ ಆಗುತ್ತೆ. ನೀವೇನಿಲ್ಲ, ಬಿಸಿಲಲ್ಲಿ ನಿಂತ್ಕೊಳ್ಳಿ, ವಾಕಿಂಗ್ ಮಾಡಿ, ತಲೆ ಒಣಗಿಸ್ಕೊಳ್ಳಿ, ಏನಾದ್ರು ಮಾಡ್ತಾರೆ, ಬಿಸಿಲಲ್ಲಿ ನಿಂತ್ಕೋಬೇಕು 20 ನಿಮಿಷ. ಅದಕ್ಕಿಂತ ಜಾಸ್ತಿನೂ ನಿಂತ್ಕೋಬಾರ್ದು, ಸಣ್ಣ ಟ್ಯಾನಿಂಗ್ ಆಗುತ್ತೆ ಸ್ಕಿನ್ನು. ಸೊ
ಸೊ ಅದಕ್ಕೆ ಆ ಥರ ರೆಗ್ಯುಲರಾಗಿ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಆ ಒಂದೊಂದು ದಿನ ಮಿಸ್ ಆಗುತ್ತೆ, ಕ್ಲಾಸಸ್ ಇದ್ಬಿಡುತ್ತಲ್ಲ ಆ ಟೈಮಲ್ಲಿ ಮಿಸ್ ಆಗುತ್ತೆ. ಬಟ್ ಆದಷ್ಟು ನನಗೆ ಸ್ಕೂಲಲ್ಲೂ ಅಷ್ಟೇ ಪರ್ಮಿಷನ್ ಕೇಳಿಕೊಂಡು ಆ ಟೈಮಿಗೆ ಹೋಗಿ ನಿಂತ್ಕೊಬಿಡ್ತೀನಿ. ಅಷ್ಟು ಸಿವಿಯರ್ ಆಗಿತ್ತು ನನಗೆ. ಸುಸ್ತು ಅಂದರೆ ಸುಸ್ತು, ಕೂದಲು ಉದ್ರೋದು, ವಿಟಮಿನ್ D3 ಐರನ್ ಡಿಫಿಷಿಯನ್ಸಿ ಇದ್ದಾಗ. ಸೊ ಅದೆಲ್ಲ ನಿಧಾನಕ್ಕೆ ಸರಿ ಹೋಗ್ತಾ ಇದೆ. ಅದು ಡಿಫಿಷಿಯನ್ಸಿ ಬರೋದು ಈಸಿ, ಬಟ್ ಒನ್ಸ್ ಅದು ಬಂದಿದೆ ಅಂದರೆ ಕರೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಒಂದು 6 ತಿಂಗಳು 1 ವರ್ಷ ಬೇಕು. ನನಗೆ ಈಗಲೂ ಅನಿಸ್ತಾ ಇದೆ ಕೂದಲು ಉದುರೋದು ಜಾಸ್ತಿ ಆಗಿದೆ, ಸುಸ್ತು, ಅವೆಲ್ಲ ಅದರ ಎಫೆಕ್ಟೇನೆ. ನಿಧಾನಕ್ಕೆ ಸರಿ ಹೋಗುತ್ತೆ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು, ಬಿಡಬಾರ್ದು. ಆಯಿತಾ. ನೆಕ್ಸ್ಟ್ ಬಂದು ಜಾಸ್ತಿ ಮೊಬೈಲ್ ನೋಡೋದು. ಆಯಿತಾ. ಅದು ಮೊಬೈಲ್ ನೋಡಿದ್ರೆ ನಮಗೆ ಎಂಟರ್ಟೈನ್ಮೆಂಟ್, ಖುಷಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್, ಒಂಥರ ಸುಸ್ತಾಗೋದು, ಇದೆಲ್ಲ ಜಾಸ್ತಿ ಆಗ್ತಿರುತ್ತೆ. ಸೊ ಆದಷ್ಟು ಕೂಡ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಆದಷ್ಟು ದಿನಕ್ಕೆ 1 ಅವರ್ ಅಥವಾ 2 ಅವರ್ ಮ್ಯಾಕ್ಸಿಮಮ್. ಬೇರೆ ಕೆಲಸಗಳು ನಿಮ್ಗೆ ಏನೇನು ಇಷ್ಟ ಅದನ್ನು ಹುಡ್ಕೊಂಡು ನೀಟ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾಯಿರಿ. ನೆಕ್ಸ್ಟ್ ಬಂದು ಮಲ್ಟಿ ಟಾಸ್ಕಿಂಗು. ನನಗಂತೂ ಕೆಲವು ಸತಿ ಅಡುಗೆ ಮನೆಯಲ್ಲಿ ಎಷ್ಟು ಸರಿ ಅನುಭವ ಆಗಿದೆ ಅಂದರೆ, ಮಲ್ಟಿ ಟಾಸ್ಕಿಂಗ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನೋ ಮಾಡೋಕ್ಕೆ ಹೋಗ್ತೀನಿ, ಒಗ್ಗರಣೆ ಸಿದೋಗ್ಬಿಡುತ್ತೆ, ಅಲ್ಲಿ ಇನ್ನೇನೋ ಚಾಪ್ ಮಾಡ್ತಾ ಇರ್ತೀನಿ, ಆ ಕಡೆ ಇನ್ನೊಂದೇ ಆಗಿರುತ್ತೆ. ಏನೇ ಆದರೂ ಕೂಡ ತುಂಬ ಆರಾಮಾಗೆ ಕೆಲಸ ಮಾಡಬೇಕು, ರಿಲ್ಯಾಕ್ಸಿಂಗಾಗಿ ಮಾಡ್ಕೋಬೇಕು. ಬೇಗ ಮಾಡೋಣ ಅಂತ ಹೋಗ್ತೀವಿ, ಅಲ್ಲಿ ಇನ್ನೇನೋ ಆಗಿರುತ್ತೆ, ಅದನ್ನು ಸುಸ್ತು ಮಾಡಿಸ್ಬಿಡುತ್ತೆ. ನೆಕ್ಸ್ಟ್ ಇದೆಲ್ಲ ಮೇಜರ್ ರೀಸನ್. ಸಣ್ಣ ಪುಟ್ಟ ರೀಸನ್ಸ್ ಏನು ಗೊತ್ತಾ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಎನರ್ಜಿ ಚೆನ್ನಾಗಿದ್ದಾಗ ಈಸಿ ಕೆಲಸ ಮಾಡಿಬಿಡೋದು, ಆ ಥರ ಮಾಡಬಾರ್ದು. ನಿಮ್ಮದು ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೆ, ಬೆಳಗ್ಗೆನ ಸಂಜೆನ ನೋಡ್ಕೊಳ್ಳಿ. ಆಯಿತಾ. ಈಗ ನೋಡ್ಬೇಕಾದ್ರೆ ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಳಿ, ನೋಡ್ಕೊಂಡಾದ್ಮೇಲೆ, ವೀಡಿಯೋ ನೋಡಾದ್ಮೇಲೆ, ನನ್ನ ಎನರ್ಜಿ ಯಾವಾಗ ಚೆನ್ನಾಗಿರುತ್ತೆ, ನಾನು ಯಾವಾಗ ಲೀಸಿ ಫೀಲ್ ಮಾಡಲ್ಲ ಅಂತ. ಎನರ್ಜಿ ಜಾಸ್ತಿ ಇದ್ದಾಗ ಸ್ವಲ್ಪ ಹೆವಿ ಸ್ಟ್ರೇನ್ ಆಗುವಂಥ ಕೆಲಸಗಳನ್ನ ಮಾಡ್ಕೊಂಬಿಡಿ. ಅಡುಗೆ ಕೆಲಸ, ಬಟ್ಟೆ ಒಗೆಯೋದು, ಇಂಥವೆಲ್ಲ. ಲೈಟಾಗಿ ಸ್ವಲ್ಪ ಎನರ್ಜಿ ಕಡಿಮೆ ಇದ್ದಾಗ ಒಂದೊಂದು ಸೆಕ್ಷನಿಗೆ ಕ್ಲೀನಿಂಗು, ಕೂತ್ಕೊಂಡು ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿರಿ. ಸೊ ಆ ಥರ ನೀವು ಥಿಂಕ್ ಮಾಡಿಕೊಂಡು ನಿಮ್ಮ ಎನರ್ಜಿ ಪ್ರಕಾರನೇ ನೀವು ಕೆಲಸ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೋಬೋದು. ಮತ್ತು ಯಾರೂ ಅಪ್ರಿಷಿಯೇಟ್ ಮಾಡಿಲ್ಲ ಅನ್ನೂ ಸುಸ್ತಾಗುತ್ತೆ, ಒಂಥರ ಮೆಂಟಲ್ ಸ್ಟ್ರೆಸ್. ಇಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಸಾಯ್ತಾನೇ ಇರ್ತೀವಿ. ಯಾರು ಅಯ್ಯೋ ಇಷ್ಟು ಮಾಡ್ತಿದ್ಯಾ ನೀನು, ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ, ನೀನು ಸುಸ್ತಾಗಿದೆಯಾ, ನೀನು ಬಂದು ತಿನ್ನು, ಇಂಥದ್ದೆಲ್ಲ ಯಾರೂ ಏನೂ ಹೇಳಲ್ಲ. ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಅಪ್ರಿಸಿಯೇಷನ್ ಇಲ್ಲ ಅಂತ ಮೆಂಟಲ್ ಸ್ಟ್ರೆಸ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ಇದರಿಂದನೂ ಸುಸ್ತಾಗುತ್ತೆ. ಇಲ್ಲಿ ನಾನು ಏನು ಕುಡಿತಾ ಇದ್ದೀನಿ ಅಂದರೆ, ಪುದೀನ ಮತ್ತು ದಾಸವಾಳದ ಹೂ ಇರುತ್ತಲ್ಲ, ಅದನ್ನು ಕುದಿಸಿ ಕುಡಿತಾ ಇರುವಂಥದ್ದು. ಚೆನ್ನಾಗಿತ್ತು, ಅದು ಒಂಥರ ಚೆನ್ನಾಗಿರುತ್ತೆ, ಮಿಂಟ್ ಫ್ಲೇವರ್. ನೆಕ್ಸ್ಟ್ ಬಂದು ಫೀಲಿಂಗ್ ಅಲೋನ್. ನಾನು ಒಬ್ಬಳೇ, ನನ್ನ ಜೊತೆ ಯಾರೂ ಇಲ್ಲ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಾನು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು, ನನ್ನ ಕಷ್ಟ ಸುಖ ಕೇಳೋರು ಯಾರೂ ಇಲ್ಲ ಅಂತ ಆ ಲೋನ್ಲಿನೆಸ್ ಇರುತ್ತಲ್ಲ, ಅದು ನಮ್ಮನ್ನು ತುಂಬ ಸುಸ್ತು ಮಾಡಿಸುತ್ತೆ. ಸ್ಟ್ರೆಸ್ ತೊಗೊಳ್ತೀವಿ, ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಸೊ ಇವತ್ತಿಂದನೂ ಇಷ್ಟು ಚೇಂಜಸ್ನ ಮಾಡ್ಕೊಳ್ಳಿ. ಲೈಟಾಗಿ ತೊಗೊಳ್ಳಿ ಲೈಫ್ನ, ತುಂಬ ಸೀರಿಯಸ್ ಆಗಿ ತೊಗೋಬೇಡಿ. ಪುಷ್ ಮಾಡಿ, ನಿಮ್ಮನ್ನು ನೀವು ನಿಜವಾಗ್ಲೂ ನಾನು ಹೇಳೋದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ತುಂಬ ಬಾಡಿನ ದಂಡಿಸಿ, ಆಯಿತಾ. ತುಂಬ ಸ್ಟ್ರೈನ್ ಆಗಲಿ ಸ್ವಲ್ಪ ಬಾಡಿ, ಅಂದರೆ ಅರ್ಥ ಆಗ್ತಿದೆಯಲ್ಲ, ನಿಮ್ಮ ಬಾಡಿನ ಸ್ಟ್ರಾಂಗ್ ಮಾಡಿ, ನೀವು ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಅಂದರೆ ತುಂಬ ಹುಷಾರಿಲ್ಲ ಅಂದರೆ ಟೇಕ್ ಕೇರ್ ಮಾಡಿ, ಆಯಿತಾ. ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಬಟ್ ಏನೇ ಆದರೂ ಕೂಡ ಬಾಡಿನ ಸ್ಟ್ರಾಂಗ್ ಮಾಡಿ. ಇದು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ನಡೆದಿರೋದು, 3/4 ಗಂಟೆ ನಡೆದಿದ್ದೀನಿ, ಫುಲ್ಲು ಸ್ವೆಟ್ಟು, ಆಯಿತಾ. ಅಪ್ಪ ಅಮ್ಮನಿಗೆ, ಅತ್ತೆಗೆ ಮತ್ತು ಹಸ್ಬೆಂಡ್ಗೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು, ನಾನು ಅದೇ ಹೇಳಿದ್ನಲ್ಲ, ಅದು ಕಷಾಯ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ನಮ್ಮ ಕೈಲಾಗುತ್ತೆ ಫ್ರೆಂಡ್ಸ್. ನಾವು ಅಂದ್ಕೊಳ್ಳೋದು ಅಷ್ಟೇ, ಎಂಥದ್ದೋ ಮಾಡಿದ್ದೀವಿ, ಎಷ್ಟೊಂದು ಬ್ಯಾಲೆನ್ಸ್ ಮಾಡಿದ್ದೀವಿ, ಎಷ್ಟೊಂದು ಸುಸ್ತಾದರೂ ಕೂಡ, ಮಂತ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದೀವಿ. ನಮ್ಮ ಕೈಲಾಗುತ್ತೆ. ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ಆಮೇಲೆ ತುಂಬ ತ್ಯಾಗಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅಂತ ನೀವು ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗೋ ಮೂವಿ ನೋಡಿ, ಇಷ್ಟ ಆಗಿರೋದನ್ನು ತಿನ್ನಿ. ಇದು ನಾಳೆ ತೋರಿಸ್ತೀನಿ, ಆಯಿತಾ. ನನಗೆ ಡಯಟ್ ರೆಸಿಪಿ ಮಾಡ್ಕೊಂಡಿದ್ದೆ, ತರಕಾರಿ ಜಾಸ್ತಿ ಹಾಕಿ ಒಂಥರ ಆಮ್ಲೆಟ್ಟು, ಒಂಥರ ಡಯಟ್ ದೋಸೆ ಥರ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಮಾತ್ರ ತುಂಬ ರಿಚ್ ಇನ್ ಪ್ರೋಟೀನು ಇದೆ, ಫೈಬರು ಇದೆ, ಡೈಜೆಷನ್ಗೂ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು. ಸೊ ಇವತ್ತಿಂದ ಸುಸ್ತು ಮಾಡ್ಕೊಳಕ್ಕೆ ಹೋಗಬೇಡಿ, ಖುಷಿಯಿಂದ ಕೆಲಸ ಮಾಡಿ. ಆಮೇಲೆ ನೆನ್ಪಿಟ್ಕೊಳ್ಳಿ, ನನ್ನ ಆಗುತ್ತೆ ಅಂತ. ಇವತ್ತು ಒಂದು 3 ದಿನ ಟ್ರೈ ಮಾಡಿ. ಏನೇ ಒಂದು ಸ್ವಲ್ಪ ಸುಸ್ತಾದರೂ ಕೂಡ ನಿಮ್ಮನ್ನು ನೀವು ಪುಷ್ ಮಾಡಿಕೊಂಡು, ಮೈಕೈ ನೋವ್ತಾ ಇದೆ ಪರವಾಗಿಲ್ಲ, ನಾನು ಮಾಡೋಣ ಅಂತ ಅಂದ್ಕೊಳ್ಳಿ. ಇದು ನನ್ನ ಕರ್ತವ್ಯ, ನಾನೇ ಸ್ಟ್ರಾಂಗ್ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಆ ಫೀಲಿಂಗೇ ಚೆಂದ. ರಾತ್ರಿ ಬರುತ್ತೆ ನೋಡಿ, ಸ್ವರ್ಗ, ನಿದ್ರೆ ಸಕ್ಕತ್ತಾಗಿರುತ್ತೆ. ಅದಕ್ಕಿಂತ ಬೆಸ್ಟ್ ಇನ್ನೇನಪ್ಪ ಲೈಫಲ್ಲಿ ಬೇಕಾಗಿರೋದು. ಯಾವುದೇ ಯೋಚನೆ ಇಲ್ಲದೆ ನಿದ್ದೆ ಬರುತ್ತೆ ಅಂದರೆ ಅದು ಬೆಸ್ಟ್ ವರ ಅದು.
ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ.